ನೀವೇನಾದ್ರೂ ದುಬಾರಿ ಕಂಬಗಳ ಮೂಲಕ ಅಥವಾ ಪ್ಲಾಸ್ಟಿಕ್ ಪೈಪ್ಗಳ ಮೂಲಕ ಕಾಳು ಮೆಣಸಿನ ಕೃಷಿ ಮಾಡಲು ಆಲೋಚನೆ ಮಾಡುತ್ತಿದ್ದೀರಾ? ಹಾಗಾದರೆ ಕೂಡಲೇ ಈ ಆಲೋಚನೆಯನ್ನು ಬಿಟ್ಟು ಬಿಡಿ. ಏಕೆಂದ್ರೆ ಈಗ ನಮ್ಮ ಪಯಣಿ ಅಗ್ರೋ ಅಂಡ್ ನರ್ಸರಿ ಅವರು ತುಂಬಾನೇ ಕಡಿಮೆ ಬೆಲೆಗೆ ಕಾಳು ಮೆಣಸಿಗೆ ಬಳ್ಳಿ ಹಬ್ಬಿಸುವ ಅರಂತ ಗಿಡಗಳನ್ನು ರೈತರಿಗಾಗಿ ನೀಡುತ್ತಿದ್ದಾರೆ. ಸಿಮೆಂಟ್ ಕಂಬಗಳಿಂದ ಕಾಳು ಮೆಣಸಿನ ಕೃಷಿ ಮಾಡಬೇಕೆಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಒಂದು ಸಿಮೆಂಟ್ ಬೆಲೆನೇ ಈಗ ಮಾರ್ಕೆಟ್ ನಲ್ಲಿ 800 ರಿಂದ 1000 ರೂಪಾಯಿ ಇದೆ. ಮತ್ತೆ ಇದರ ಮೇಂಟೆನೆನ್ಸ್ ಖರ್ಚು ಕೂಡ ತುಂಬಾ ಹೆಚ್ಚಾಗ್ತದೆ. ಕಾಳು ಮೆಣಸಿನ ಬಳ್ಳಿಗಳಿಗೆ ದಾರ ಕಟ್ಟುವುದು, ಬಳ್ಳಿಗಳಿಗೆ ನೆರಳು ನೀಡಲು ಶೇಡ್ ಕಟ್ಟುವುದು, ಹೀಗೆ ಸಾಕಷ್ಟು ಮೇಂಟೆನೆನ್ಸ್ ಕೆಲಸ ಕೂಡ ಇದಕ್ಕಾಗಿ ಮಾಡಬೇಕಾಗ್ತದೆ. ಆದ್ರೆ ಪಯಣಿ ಗಿಡಗಳನ್ನು ನೀವು ಒಮ್ಮೆ ನೆಟ್ಟರೆ ಕೇವಲ 6 ತಿಂಗಳುಗಳಲ್ಲಿ ಕಾಳು ಮೆಣಸಿನ ಕೃಷಿ ಶುರು ಮಾಡಬಹುದಾಗಿದೆ. ಜೊತೆಗೆ ಈ ಗಿಡಗಳನ್ನು ಬೆಳೆಸಲು ನಿಮ್ಗೆ ಯಾವುದೇ ಮೇಂಟೆನೆನ್ಸ್ ಖರ್ಚು ಕೂಡ ಮಾಡಬೇಕಾಗಿಲ್ಲ. ಒಮ್ಮೆ ಈ ಗಿಡಗಳನ್ನು ನೆಟ್ಟರೆ ಸುಮಾರು 100ಕ್ಕೂ ಅಧಿಕ ವರ್ಷಗಳ ತನಕ ಬಾಳ್ವಿಕೆಗೆ ಬರುತ್ತವೆ. ಜೊತೆಗೆ ಈ ಗಿಡಗಳು 80ಕ್ಕೂ ಅಧಿಕ ಅಡಿ ತನಕ ಬೆಳೆಯುವ ಕೆಪಾಸಿಟಿ ಹೊಂದಿದ್ದು, ರೈತರು ಅವಶ್ಯಕತೆಗೆ ತಕ್ಕಂತೆ ಬೇಕಾದ ಎತ್ತರವನ್ನು ಬಳಸಿ ಉಳಿದ ಮೇಲಿನ ಭಾಗವನ್ನು ಕಟ್ ಕೂಡ ಮಾಡಬಹುದಾಗಿದೆ. ಮತ್ತೆ ಈ ಗಿಡಗಳ ಇನ್ನೊಂದು ವಿಶೇಷತೆ ಏನೆಂದ್ರೆ, ಕಟ್ ಮಾಡಿದ ಭಾಗದಿಂದ ಇವು ಮತ್ತೆ ಬೆಳೆಯಲು ಕೂಡ ಆರಂಭಿಸುತ್ತವೆ. ಜೊತೆಗೆ ಇವು ತಾಯಿ ಬೇರಿನ ಗಿಡ ಆಗಿರುವುದರಿಂದ ತುಂಬಾ ಗಟ್ಟಿಮುಟ್ಟಾಗಿ ಯಾವುದೇ ರೆಂಬೆ ಕೊಂಬೆಗಳನ್ನು ಬಿಡದೆ ನೇರವಾಗಿ ಬೆಳೆಯುತ್ತವೆ. ಮತ್ತೆ ಇದರ ಔಟರ್ ಸರ್ಫೇಸ್ ಕೂಡ ತುಂಬಾ ರಫ್ ಆಗಿ ಬರುವುದರಿಂದ ಕಾಳು ಮೆಣಸಿನ ಬಳ್ಳಿಗಳು ತುಂಬಾ ಗಟ್ಟಿಯಾಗಿ ಇದರ ಔಟರ್ ಸರ್ಫೇಸ್ ಗೆ ಹಿಡಿದುಕೊಳ್ಳುತ್ತವೆ. ಇದರಿಂದ ದಾರ ಹಾಕಿ ಕಟ್ಟುವ ಮೇಂಟೆನೆನ್ಸ್ ಖರ್ಚು ಕೂಡ ತಪ್ಪುತ್ತದೆ. ಮತ್ತೆ ಈ ಗಿಡಗಳ ಮೇಲಿನ ಭಾಗದಲ್ಲಿ ಎಲೆಗಳು ತುಂಬಿರುವುದರಿಂದ ಕಾಳು ಮೆಣಸಿನ ಬಳ್ಳಿಗಳಿಗೆ ಬೇಕಾದ ನೆರಳನ್ನು ಕೂಡ ಇವು ನೀಡುತ್ತವೆ. ಜೊತೆಗೆ ಇದರ ತೊಗಟೆಯಲ್ಲಿ ನೀರಿನಾಂಶ ಇರುವುದರಿಂದ ಕಾಳು ಮೆಣಸಿನ ಬಳ್ಳಿಗಳಿಗೆ ಬೇಕಾದ ನೀರಿನಾಂಶ ಕೂಡ ಈ ಗಿಡಗಳು ಪೂರೈಸುತ್ತವೆ. ಮತ್ತೆ ಈ ಪಯಣಿ ಗಿಡಗಳಿಂದ ಉದುರಿದ ಎಲೆಗಳು ಬಹುಬೇಗ ಮಣ್ಣಲ್ಲಿ ಬೆರೆತು ಗೊಬ್ಬರವಾಗಿ ಕೂಡ ಪರಿವರ್ತನೆಯಾಗುತ್ತವೆ. ಇದರಿಂದ ಗೊಬ್ಬರದ ಲಾಭವನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಸೊ ಸಿಮೆಂಟ್ ಕಂಬ ಮತ್ತೆ ಪೈಪ್ ಗಳಿಗೆ ಕಂಪೇರ್ ಮಾಡಿದರೆ ಪಯಣಿ ಗಿಡಗಳನ್ನು ಬೆಳೆಸಿ ತುಂಬಾ ಲಾಭದಾಯಕವಾಗಿ ಕಾಳು ಮೆಣಸಿನ ಕೃಷಿ ಶುರು ಮಾಡಬಹುದಾಗಿದೆ. ಸದ್ಯ ಪಯಣಿ ಅಗ್ರೋ ಅಂಡ್ ನರ್ಸರಿ ಅವರ ಬಳಿ ಈ ಗಿಡಗಳು ತುಂಬಾನೇ ಕಡಿಮೆ ಬೆಲೆಗೆ ಸಿಗುತ್ತಿದ್ದು, ರೈತರು ಈ ಗಿಡಗಳ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ. ಮತ್ತೆ ಪಯಣಿ ಅಗ್ರೋ ಅಂಡ್ ನರ್ಸರಿ ಅವರು ಕರ್ನಾಟಕದ ಯಾವುದೇ ಭಾಗದಲ್ಲಿಯೂ ಕೂಡ ಗಿಡಗಳನ್ನು ಹೋಮ್ ಡೆಲಿವರಿ ಆಗಿ ನೀಡುತ್ತಾರೆ. ಜೊತೆಗೆ ಬೇಕಾದ ಮೇಂಟೆನೆನ್ಸ್ ಕೂಡ ಇವರು ಮಾಡಿಕೊಡುತ್ತಾರೆ. ಇವರ ಬಳಿ ನುರಿತ ತಂಡ ಇರುವುದರಿಂದ ರೈತರಿಗೆ ಬೇಕಾದ ಯಾವುದೇ ಸಹಾಯವನ್ನು ಕೂಡ ಇವರು ಮಾಡುತ್ತಾರೆ. ಸದ್ಯ ಕರ್ನಾಟಕದ ಸಾಕಷ್ಟು ಭಾಗಗಳಲ್ಲಿ ಇವರು ಪಯಣಿ ಗಿಡಗಳನ್ನು ಹೋಮ್ ಡೆಲಿವರಿ ಆಗಿ ನೀಡಿ ಮೇಂಟೆನೆನ್ಸ್ ಮಾಡಿಕೊಡುವ ಕೆಲಸವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಗೇನಾದ್ರೂ ಪಯಣಿ ಗಿಡಗಳ ಅವಶ್ಯಕತೆ ಇದ್ದರೆ ಸ್ಕ್ರೀನ್ ಮೇಲೆ ಇರುವ ನಂಬರ್ಗೆ ಕರೆ ಮಾಡುವ ಮುಖಾಂತರ ನೀವು ಕೂಡ ಬೇಕಾದ ಗಿಡಗಳನ್ನು ಬುಕ್ ಮಾಡಿಕೊಳ್ಳಬಹುದಾಗಿದೆ. ಧನ್ಯವಾದಗಳು.